One of the greatest lessons I have learned in my life is to pay as much attention to the means than the ends. ಇದನ್ನು ಹೇಳಿದವರು ಶ್ರೀ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರು ಈ ಐಡಿಯಾವನ್ನು ತಮ್ಮ ಗುರುಗಳಾದ ಶ್ರೀರಾಮಕೃಷ್ಣ ಪರಮಹಂಸರಿಂದ ಕಲಿತರು. ದ ಗ್ರೇಟೆಸ್ಟ್ ಲೆಸನ್ ಈಸ್ ದ್ಯಾಟ್ ವಿ ಶುಡ್ ಕಾನ್ಸಂಟ್ರೇಟ್ ಆನ್ ದ ಮೀನ್ಸ್ ದ್ಯಾನ್ ದ ಎಂಡ್ಸ್. ಮೀನ್ಸ್ ಅಂದರೆ ಏನು? ನಾವು ದಿನ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲವರೆಗೂ ಸಣ್ಣ ಪುಟ್ಟ ಕೆಲಸ ಯಾವುದನ್ನು ಮಾಡ್ತೀವಿ ಅದು ನಥಿಂಗ್ ಬಟ್ ದ ಮೀನ್ಸ್. ಕೊನೆಯದಾಗಿ ನೆಮ್ಮದಿಯಿಂದ ನಾವು ಒಳ್ಳೆ ಕೆಲಸ ಮಾಡಿದ್ದನ್ನು ನೆನೆಸ್ಕೊಂಡು ಈ ನೆಮ್ಮದಿಯಾಗಿ ಮಾಡ್ಕೊಳ್ತೀವಿ, ಅದು ಎಂಡೆಡ್. ಇನ್ ದ ಸೇಮ್ ವೇ ಡೈಲಿ ಎವ್ರಿ ಇಯರ್ ನಮ್ಮ ಮಕ್ಕಳು ಯಾವುದನ್ನು ಒಳ್ಳೆ ಕೆಲಸವನ್ನು ಕಲಿತಾರೆ ನಾವು ಅದನ್ನು ಮಾಡಬೇಕು. ಅದನ್ನು ನೋಡಿ ನಮ್ಮ ಮಕ್ಕಳು ಕಲಿತು ಅವರ ಡೆಸ್ಟಿನಿಯನ್ನು ರೀಚ್ ಆಗ್ತಾರಲ್ಲ ಕೊನೆಯಲ್ಲಿ, ಅದು ಅವರ ಎಂಡ್ಸ್. ಅಂದರೆ ಈಗ ಒಂದು ಮಗು ಏನಾದರೂ ನಾನು ಡಾಕ್ಟರ್ ಆಗಬೇಕು ಅನ್ನೋ ಕನಸು ಕಟ್ಟಿದರೆ ಅವರು ಬೆಳಗ್ಗೆ ಬೇಗ ಎದ್ದೇಳೋದು, ಎವ್ರಿ ಟೆಸ್ಟನ್ನು ಚೆನ್ನಾಗಿ ಮಾಡೋದು, ಆ ಟೆಸ್ಟ್ಗಳಿಗೆ ಪ್ಲ್ಯಾನಿಂಗ್ ಕರೆಕ್ಟಾಗಿ ಮಾಡಿಕೊಂಡು ಟೈಮ್ ಸ್ಕೆಡ್ಯೂಲ್ ಮಾಡಿಕೊಂಡು ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಓದ್ತಾ ಹೋದ್ರೇ 10th ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಕಮ್ಸ್ 12th. ಅದಾದ ನಂತರ ಅವರು ವೊಕೇಶನಲ್ ಕೋರ್ಸಸ್ ಮಾಡ್ತಾರೆ. ದೆನ್ ದೇ ಮೀಟ್ ದ ಎಂಡ್ಸ್. ಈ ಎಂಡ್ಸ್ಗಳನ್ನೆಲ್ಲ ಮೀಟ್ ಮಾಡೋದಕ್ಕೆ ಈ ಮೀನ್ಸ್, ಡೇ ಟು ಡೇ ವರ್ಕ್, ಡೇ ಟು ಡೇ ಚೋರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಎಲ್ಲ ಪೋಷಕರಲ್ಲಿ ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ, ಈವಾಗಲಿಂದನೇ ನಿಮ್ಮ ಮಕ್ಕಳು LKG UKG ಕೂಡ ಆಗಿದ್ರೂ ಕೂಡ ಈಗಲಿಂದನೇ ಸ್ಕೆಡ್ಯೂಲನ್ನು ಮಾಡೋದು ಕಲಿಸ್ಕೊಡಿ, ಟೈಮನ್ನು ಮೇಂಟೈನ್ ಮಾಡೋದನ್ನು ಕಲಿಸ್ಕೊಡಿ. ಅಷ್ಟೇ ಅಲ್ಲ, ಎಥಿಕಲ್ಲಾಗಿ ಜೀವನವನ್ನು ಲೀಡ್ ಮಾಡೋದನ್ನು ಕಲಿಸ್ಕೊಡೋಣ. ಧನ್ಯವಾದ.